ಈ ಘಟನೆ ನಡೆದ ತಕ್ಷಣ ನನಗೆ ಗೊತ್ತಾದ ತಕ್ಷಣ ನಾನು ಬಂದೆ. ಹಗರಿಬೊಮ್ಮನಹಳ್ಳಿಯಲ್ಲಿ ಶವ ಸಂಸ್ಕಾರ ಮಾಡೋಕ್ಕಾಗಿದ್ದು ಪೋಸ್ಟ್ಮಾರ್ಟಮ್ ಆಗಲ್ಲ, ಕೊಪ್ಪಳ ತೊಗೊಂಡೋಗ್ತೀವಿ ಅಂತ ಹೇಳಿದರು. ನಾನು ಅವ್ರ ಜೊತೆಗೆ ಕೊಪ್ಪಳಕ್ಕೂ ಹೋಗಿದ್ದೀನಿ. ಕೊಪ್ಪಳದಿಂದ ಶವ ಸಂಸ್ಕಾರ ಮುಗಿಯೋವರೆಗೂ ಕೂಡ ಅವ್ರ ಜೊತೆಗೆ ನಾನು ರಾತ್ರಿ ಪೂರ್ತಿ ಇದ್ದೆ. ಇದರೆಲ್ಲ ನಡೆದ ಘಟನೆ ತಮಗೆಲ್ಲ ಗೊತ್ತಿರೋ ವಿಚಾರ, ತಾವೆಲ್ಲ ಬಂದು ಇಲ್ಲಿ ನೋಡಿದ್ದೀರ. ನಾವು ಆಗ್ರಹ ಮಾಡೋದಿಷ್ಟೇ, ಸತ್ಯಾಸತ್ಯತೆಯನ್ನು ಹೊರತರುವ ಕೆಲಸ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಮಾಡಬೇಕು. CCTV ಫುಟೇಜ್ ಇದ್ದೇ ಇರ್ತದೆ ಠಾಣೆ ಅಂದಮೇಲೆ, ಅದು ತೆಗೆದು ಆದಷ್ಟು ಬೇಗ ಆ ಮಕ್ಕಳನ್ನ ಪರಿವಾರಕ್ಕೆ ಸರ್ಕಾರ ಉನ್ನತ ಮಟ್ಟದಲ್ಲಿ ಒಂದು ವಿಚಾರಣೆಯನ್ನು ನಡೆಸಿ ಈ ಕೂಡಲೇ ಅವರಿಗೆ ಮಾನ್ಯ ನಮ್ಮ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹಗರಿಬೊಮ್ಮನಹಳ್ಳಿಗೆ ಬಂದು ಸತ್ಯಾಸತ್ಯತೆಯನ್ನು ಅವರೇ ತಿಳ್ಕೊಳ್ಳೋ ಕೆಲಸ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ. ಅವರು ಭಾಳ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್ ನಮ್ಮ ಗೃಹ ಸಚಿವರು, ಯಾವುದೇ ರೀತಿಯ ಒತ್ತಡದಲ್ಲಿ ಮಣಿಯವರಲ್ಲ ಅವರು. ಯಾಕಂದ್ರೆ ನಾವು ಅವ್ರ ಜೊತೆ ಭಾಳ ಆತ್ಮೀಯ ಒಡನಾಟ ಭಾಳ ವರ್ಷಗಟ್ಟಲೆ ಇಟ್ಕೊಂಡಿದ್ದೀವಿ, ನೋಡಿದ್ದೀವಿ ಕೂಡ. ದಯವಿಟ್ಟು ನಾನು ಆಗ್ರಹ ಮಾಡ್ತೀನಿ ಮಾನ್ಯ ಗೃಹ ಸಚಿವರಿಗೆ, IG ಸಾಹೇಬರಿಗೆ, ಹೋಮ್ ಸೆಕ್ರೆಟರಿ ಅವರಿಗೆ, ದಯವಿಟ್ಟು ತಾವು ಹಗರಿಬೊಮ್ಮನಹಳ್ಳಿಗೆ ಬರಬೇಕು. ಇದರ CCTV ಫುಟೇಜ್ ಆದಷ್ಟು ಬೇಗ ಸಾರ್ವಜನಿಕರಿಗೆ ಆಗಲಿ ಮೀಡಿಯಾದಲ್ಲಿ ರಿಲೀಸ್ ಮಾಡಿ ಸತ್ಯಾಸತ್ಯತೆಯನ್ನು ಹೊರಗೆ ತಂದು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆನೂ ಆಗಬೇಕು. ಕುಟುಂಬಕ್ಕೆ 1 ಕೋಟಿಯ ಪರಿಹಾರನ ಕೊಟ್ಟು ಆ ಕುಟುಂಬಕ್ಕೆ ಏನೂ ಅವ್ರ ಜೀವ ಹೋಗಿರೋ ಜೀವ ಅಂತೂ ಕೊಡೋಕ್ಕಾಗೋದಿಲ್ಲ. ತಾವು ಬಂದು ವೈಯಕ್ತಿಕವಾಗಿ ಸಾಂತ್ವನವನ್ನು ಹೇಳಿ 1 ಕೋಟಿಯ ಪರಿಹಾರ ಕೊಟ್ಟರೆ ಎಲ್ಲೋ ಒಂದು ಕಡೆ ಅವರಿಗೆ ನಾವೆಲ್ಲರೂ ಸೇರಿ ಕೈ ಹಿಡಿಯುವ ಕೆಲಸ ಮಾಡಿದ್ದೀವಿ ಅಂತ ಅನ್ನಿಸುತ್ತೆ. ದಯವಿಟ್ಟು ನಾವು ಮಾಡಿರೋ ಆಗ್ರಹನ ತಾವೆಲ್ಲರೂ ಪತ್ರಕರ್ತರು ಮುಟ್ಟಿಸಿ ಅವರಿಗೆ ಪರಿಹಾರನ ದತ್ತರಾಗಿರ್ತಕ್ಕಂಥದ್ದು ಇಂಥ ಅಧಿಕಾರಿಗಳನ್ನು ಏನು ಮಾಡ್ಬೇಕಂತ. ಈಗ ಆಲ್ರೆಡಿ ಇಂದು ತಮಿಳುನಾಡಿನೊಳಗೆ ಒಂದು ಕೋರ್ಟ್ ಆದೇಶ ಆಗಿದೆ, 9 ಮಂದಿ ಜೀವಾವಧಿ ಶಿಕ್ಷೆ ಆಗಿದೆ. ಇಂಥ ನಿದರ್ಶನಗಳಿದ್ರೂ ಇವು ಇನ್ನೂ ಮರುಕಳಿಸ್ತಾ ಇದೆ. ಆ ನಿದರ್ಶನನೇ ಇಲ್ಲಿ ಕೂಡ ಮರುಕಳಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಸರ್, ಹೋಮ್ ಮಿನಿಸ್ಟರ್ ಅವ್ರ ಹತ್ರ ಮಾತಾಡಿದ್ರೆ? ನಾನು ಹೋಮ್ ಮಿನಿಸ್ಟರ್ OSD ಅವ್ರ ಹತ್ರ ಮಾತಾಡಿದ್ದೀನಿ, ಅವ್ರ ಗಮನಕ್ಕೂ ಕೂಡ ಈ ವಿಚಾರ ತಂದಿದ್ದೀನಿ. ಡಿಪಾರ್ಟ್ಮೆಂಟ್ನವ್ರು ಯಾರೊಬ್ರು ನಿಮ್ಮ ಮನೆ ಬಳಿ ಬಂದಿಲ್ಲ? ಇಲ್ಲ ಸರ್, ಬಂದಿಲ್ಲ. ನಿನ್ನೆ ಅಲ್ಲಿ ಹರಪನಹಳ್ಳಿಗೆಲ್ಲ ಇವ್ರ ಜೊತೆ ಇವರಿದ್ರ ಅಲ್ಲಿ ಬಂದಿದ್ರ? ಇವರು ಕೊಪ್ಪಳದಿಂದ ಪೋಸ್ಟ್ ಮಾರ್ಟಮ್ ನಿಂದ ಹಿಡಿದು ನಮ್ದು ನನ್ ಗಂಡನ ಅಂತ ಸಂಸ್ಕಾರ ಆಗೋವರೆಗೆ ಹಿಡಿದು ಹೇಳ್ಬೇಕಪ್ಪ ಅವ್ರು ಹೆಗಲ್ ಕೊಟ್ಟಿದ್ದಾರೆ ನನ್ ಗಂಡಗೆ. ನಾವ್ ಅದು ಮೇನ್, ಇದು ರೊಕ್ಕ ಗಿಕ್ಕ ಮುಖ್ಯ ಅಲ್ಲ, ಹೆಗಲ್ ಕೊಟ್ಟಿದ್ದಾರೆ ನನ್ ಗಂಡಗೆ, ಅಷ್ಟೇ ಸಾಕು ನಮಗೆ. ಸರ್, ಈಗ ಇಷ್ಟೆಲ್ಲ ಘಟನೆ ಆದ್ರೂ ಯಾರು ಬಂದಿಲ್ಲ, ಇದು ಒಂದು ಅಮಾನವೀಯ ಕೃತ್ಯ. ಕಾನೂನು ಕೈಗೆತ್ಕೊಳ್ಳೋಕೆ ಯಾವ ಪೊಲೀಸ್ ಅಧಿಕಾರಿಗೂ ಇಲ್ಲ. ಅದಕ್ಕಾಗಿ ನ್ಯಾಯಸ್ಥಾನ ಇದೆ, ಆ ನ್ಯಾಯಸ್ಥಾನದಲ್ಲಿ ಅವ್ರೇನಿದೆ ಸಬ್ಮಿಟ್ ಮಾಡಬೇಕು ಆರೋಪಿನ ಮತ್ತು ಡಾಕ್ಯುಮೆಂಟ್ ನ, ಅದನ್ನ ಮೇಲೆ ಕ್ರಮ ತಗೋಬೇಕು. ಇವ್ರು ತಗೊಂಡು ಹಿಂಗ ಲಾಕಪ್ ಡೆತ್ ಆಗಕ್ಕೆ ಕಾರಣ ಆಗಿದ್ರೆ, ನೀವು ಆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ನಿಂತಿದ್ದೀರಿ, ಈಗ ಸಹಕಾರ ನೀಡಿದಿರಿ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಕೇಳಿದ್ಮೇಲೆ ಅವರು ಇಲ್ಲ, ಅವರು ಗಂಡನ ಕಡೆಯವರು ಅಲ್ಲೇ ಹರಪನಹಳ್ಳಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ತಾವು ಅದು ಫ್ಯಾಮಿಲಿ ಮ್ಯಾಟರ್ ಆಗುತ್ತೆ, ತಾವು ಡಿಸೈಡ್ ಮಾಡಿ ಅಂತ ಹೇಳಿದ್ರು. ಆಯ್ತು, ಮತ್ತೆ ಫ್ಯಾಮಿಲಿ ಎಲ್ಲ ಡಿಸೈಡ್ ಮಾಡಿದೆ ಅಂತ ಹೇಳಿದ್ರೆ ಅದೇ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೂಡ್ಲಿಗಿ ಮಾರ್ಗವಾಗಿ, ಕೊಟ್ಟೂರು ಮಾರ್ಗವಾಗಿ ಹರಪನಹಳ್ಳಿಗೆ ತಗೊಂಡೋದ್ರು. ಬಾಡಿ ತಗೊಂಡೋಗಿ ಅಲ್ಲೇ ಒಂದು ಸುಮಾರು 11-11:30 ಅಷ್ಟೊತ್ತಿಗೆ ಶವ ಸಂಸ್ಕಾರ ಎಲ್ಲ ಮುಗೀತು. ಮುಗಿದ ಮೇಲೆ ಅವರಿಗೆ ನಾನು ಕೂಡ ವಿಚಾರಿಸಿದೆ. ಅವ್ರ ಮಾಮವ್ರು ನನ್ನ ನಂಬರ್ ಇತ್ತು, ಯಾಕಂದ್ರೆ ನಮ್ಮ ತಂದೆಯವರು ಈ ಕ್ಷೇತ್ರದಲ್ಲಿ ಸುಮಾರು 5 ಸಲ ಕಂಟೆಸ್ಟ್ ಮಾಡಿದ್ದಾರೆ. 94ರಲ್ಲಿ ಶಾಸಕರಾಗಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಬಹಳ ಹತ್ರ ಇರುವ ಯಾವ್ದಾದ್ರು ಕ್ಷೇತ್ರ ಅಂತ ಹೇಳಿದ್ರೆ ಹರಪನಹಳ್ಳಿ ಕ್ಷೇತ್ರ ಅಂತ ಇವತ್ತು ಅವ್ರಿಗೆ ಬಹಳ ಹೆಮ್ಮೆ ಅಂತ ಹೇಳ್ತಾರೆ. ಸೊ ಅವ್ರ ಕ್ಷೇತ್ರದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅಂತ ಹೇಳಿದ್ರೆ ಅವರು ಬಹಳ ನೋವು ಪಟ್ಕೊಂಡ್ರು. ಸೊ ಅದು ಮುಗಿಸ್ಕೊಂಡಾದ್ಮೇಲೆ ನಾನು ಅವ್ರ ಟಚಲ್ಲಿದ್ದೆ, ಏನಾಗಿದೆ, ಏನ್ ಕಂಪ್ಲೇಂಟ್ ಕೊಟ್ಟಿರೋ, ಯಾವ ರೀತಿ FIR ಆಗಿದೆ ಅನ್ನೋದು ಕೂಡ ವಿಚಾರಿಸಿದೆ. ಇಲ್ಲ, ಈ ರೀತಿ ಆಗಿದೆ ಸರ್, ನನಗೆ ಬಹಳ ಅನ್ಯಾಯ ಆಗಿದೆ, ನಮಗೆ ಇಬ್ಬರು ಸಣ್ಣ ಮಕ್ಕಳಿದ್ದಾರೆ, ಅವ್ರಿಗೇನಾದ್ರೂ ಪರಿಹಾರ ಮಾಡಿಸ್ಕೊಡ್ಬೇಕು, ಲಾಕಪ್ ಡೆತ್ ಆಗಿರೋದು ಸತ್ಯ. ನಾನು ಕೂಡ ಈ ವಿಚಾರದಲ್ಲಿ ಬರೋಕ್ಕಿಂತ ಮುಂಚೆ ಅವ್ರ ಹತ್ರ 10 ಬಾರಿ ಮಾತಾಡಿದ್ದೀನಿ. ಅವ್ರಿಲ್ಲ ಸರ್, ನಾವು ಸುಳ್ಳು ಹೇಳ್ತಾ ಇಲ್ಲ, ಲಾಕಪ್ ಡೆತ್ ಆಗಿರೋದು ಸತ್ಯ ಅನ್ನೋದೇ ಮಾತು ಅವ್ರು ಹೇಳ್ತಾ ಇದ್ದಾರೆ. ಸೊ ನಾನು ಹೇಳೋದಷ್ಟೇ, ಪೊಲೀಸ್ ಡಿಪಾರ್ಟ್ಮೆಂಟ್
ಅವ್ರ ಹತ್ರ CCTV ಎಲ್ಲ ಈ ಅಳವಡಿಕೆ ಮಾಡೋದಕ್ಕೆ ಸರ್ಕಾರನೇ ಆದೇಶ ಮಾಡಿ ಬಹಳ ವರ್ಷಗಳಾಗಿದೆ. ಅವರ ಸತ್ಯಾಸತ್ಯತೆನೇ ಇದೆ ಅಂತ ಇದ್ರೆ CCTV ಫುಟೇಜ್ ರಿಲೀಸ್ ಮಾಡೋದ್ರಲ್ಲಿ ತಪ್ಪೇನಿದೆ? ಮೀಡಿಯಾ ಮುಂದೆ ಬಂದು ಯಾರು ವರಿಷ್ಠ ಅಧಿಕಾರಿ ಇದ್ದಾರೆ ಅವರೇ CCTV ಫುಟೇಜ್ ಮಾಡಿ ಪೊಲೀಸರದೇನು ತಪ್ಪಿಲ್ಲ, ಅವನು ಬಿದ್ದಿರೋದು ಸತ್ಯ, ಅವನಿಗೆ ಹೊಡೆತ ಬಿದ್ದಿರೋದು ಸತ್ಯ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಒಂದು ಪಕ್ಷ ಅವನಿಗೆ ಹೊಡೆದಿದ್ದೇ ಆಗಿದ್ರೆ, ಅವನಿಗೆ ಆ ರೀತಿ ಸಾವು ಬಂದಿದ್ದೇ ಆಗಿದ್ರೆ ತಾವು ಮೇಲಧಿಕಾರಿಗಳು ದಯವಿಟ್ಟು ಅವರಿಗೆ ಸರ್ಕಾರದ ವತಿಯಿಂದ ಅವ್ರಿಗೆ ಬರುವ ಪರಿಹಾರ ಆದ್ರೂ ಕೊಡಿ, ಅವ್ರ ಮಕ್ಕಳಿಗೆ ಒಳ್ಳೆ ಜೀವನ ಆದ್ರೂ ಕೊಡೋ ಒಂದು ಭರವಸೆ ಆದ್ರೂ ಕೊಡಿ ನಿಮ್ಮ ಮೇಲಧಿಕಾರಿಗಳು. ಆ ಹೆಣ್ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕಂಪ್ಲೇಂಟ್ ಬೇರೆಯವ್ರ ಕಡೆಯಿಂದ ತಗೊಂಡು ಅದೆಲ್ಲ ಮಾಡೋಕ್ಕಿಂತ ಆ ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಅಂತ ನಾನು ಮೇಲಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ. ನಾನು ಅವತ್ತು ಹಗರಿಬೊಮ್ಮನಹಳ್ಳಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾಗ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಆ ಎಮ್ಮನ್ಗೆ ಆ ಸತ್ಯಾಸತ್ಯತೆ ಹೊರ ಬಂದು ಅವ್ರಿಗೆ ನ್ಯಾಯ ಸಿಗೋವರೆಗೂ ಕೂಡ ಹೈಕೋರ್ಟ್ ಮೆಟ್ಟಲಾಗ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಲಾದ್ರೂ ಕೂಡ ಏರಕ್ಕೆ ನಾನು ತಯಾರಿದ್ದೀನಿ. ನಮ್ಮ ಜೊತೆಗಾರರಾಗಿ ಈ ಕ್ಷೇತ್ರದ ಜನತೆ, ನಮ್ಮ ಸಮುದಾಯದ ಜನತೆ, ನಮ್ಮ ಎಲ್ಲ ಮುಖಂಡರು ಜೊತೆಯಾಗಿದ್ದಾರೆ. ಇಲ್ಲಿ ನಮ್ಮ ಸಮಾಜದ ಪ್ರಶ್ನೆ ಅಲ್ಲ, ಯಾವ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ತೊಂದರೆ ಆದ್ರೂ ಕೂಡ ಅದಕ್ಕೆ ನೂರ್ ಅಹಮದ್ ನಿಂತೇ ನಿಲ್ತಾನೆ ಅಂತ ಹೇಳಿ ಇಡೀ ಕರ್ನಾಟಕ ಗೊತ್ತಿದೆ ಕೂಡ. ಅದನ್ನ ನಾನು ಇವತ್ತು ಸಾಬೀತು ಪಡಿಸ್ತಾ ಇದ್ದೀನಿ. ಸರ್, ಈ ವಿಚಾರದಲ್ಲಿ FSL ವರದಿ ಯಾವಾಗ ಬರುತ್ತೆ ಅಂತ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ? ಇಲ್ಲ, ನಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಕೊಟ್ಟಿಲ್ಲ, ಯಾವುದೇ ಅಧಿಕಾರಿಗಳು ನಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಇಲ್ಲಿವರೆಗೆ ಏನೇನು ಆಗ್ತಾ ಇದೆ ಅಂತ. ನಾನು ಕೂಡ ಪೋಸ್ಟ್ ಮಾರ್ಟಮ್ ಆದಾಗ ರಿಪೋರ್ಟ್ ಕೇಳಿದ್ದೀನಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ವರಿಷ್ಠ ಅಧಿಕಾರಿ ಕೇಳ್ತಿರೋದು ಒಂದೇ, ತಮ್ಮ ಪೊಲೀಸ್ ಠಾಣೆಯಲ್ಲಿ CCTV ಕ್ಯಾಮ್ರಾ ಇದ್ರೆ ದಯವಿಟ್ಟು ಅದಕ್ಕೆ ತಪಾಸಣೆ ಮಾಡಿಬಿಟ್ಟು ಮೀಡಿಯಾಗೆ ಕರೆದು ಇಲ್ಲ ಸಾರ್ವಜನಿಕರದು ಸತ್ಯಾಸತ್ಯತೆ ನಡೆದಿರೋ ಬಗ್ಗೆ ದಯವಿಟ್ಟು ತಾವು ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯ ಒದಗಿಸ್ಕೊಡಿ. ಸಣ್ಣ 2 ಮಕ್ಕಳಿದ್ದಾರೆ, ಅವ್ರಿಗೆ ಜೀವನ, ಅವ್ರಿಗೆ ಓದು, ಅವ್ರ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಟ್ಟು ಸರ್ಕಾರ ಇದನ್ನ ಕಾಪಾಡಲೇಬೇಕು ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಈಗ ಒಂದು ಇದು ಘಟನೆ ಪಿಕ್ಚರ್ ಅಲ್ಲಿ ಅದ್ರಲ್ಲಿ ಕೇಳ್ತಾ ಇದ್ರು, ಇದು ನಡೆದಿದೆ ಅನ್ನೋದು. ಇನ್ನೊಂದು ವಿಚಾರ ಸರ್, ಪೊಲೀಸ್ ಪ್ರಾಧಿಕಾರಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿಗೆ ದೂರು ಬರೆದಿದ್ದೀರಾ? ಬೆಂಗಳೂರಿಗೆ ದೂರು ಬರೆದಿಲ್ಲ, ಇವರು FIR ಮಾಡಿದ್ದಾರೆ ಅವ್ರಿಬ್ರು ಮೇಲೆ. ಇಲ್ಲ, ಇಲ್ಲಿ ಮಾಡಿದಿರಿ. ಓಕೆ. ಪೊಲೀಸ್ ಪ್ರಾಧಿಕಾರಕ್ಕೆ ದೂರು ಮಾಡಿದಾಗ ಅದು ಪೊಲೀಸರ ಮೇಲೆ ಏನೇ ಈ ರೀತಿಯ ಕೃತ್ಯ ನಡೆದಾಗ ಅಲ್ಲಿಂದ ಏನಾಗಬೇಕು ಕಾನೂನಾತ್ಮಕ ಐಜಿ ಹರ್ಷ ಸಾಹೇಬ್ರು ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಗಮನಕ್ಕಿದೆ ಅಂದ್ರೆ ಅದು ರಾಜ್ಯ ಮಟ್ಟಕ್ಕೆ ಸುದ್ದಿ ಮುಟ್ಟಿದೆ ಅಂತ ನಾವು ಅನ್ಕೊಂತೀವಿ. ಆದ್ರೆ ರಾಜ್ಯ ಮಟ್ಟದಿಂದ ಯಾವುದೇ ರೀತಿಯಾಗಿ ಇನ್ನೂ ಆ ಒಂದು ಸೀರಿಯಸ್ ತನಿಖೆ ಮಾಡೋದಕ್ಕೆ ಆದೇಶ ಮಾಡದೇ ಇರೋದು ಒಂದು ಬಹಳ ದೊಡ್ಡ ನೋವು ಕೊಡ್ತಾ ಇದೆ. ಇನ್ನೊಂದು CCTV ಫುಟೇಜ್ ದಯವಿಟ್ಟು ನಾನು ಪದೇ ಹೇಳ್ತಾ ಇದ್ದೀನಿ, ಪೊಲೀಸ್ ಠಾಣೆಯಲ್ಲಿ, ಯಾಕಂದ್ರೆ ಒಂದು ವಾರ 10 ದಿವಸದ ಕೆಳಗೆ ಜಸ್ಟಿಸ್ ನಾಗಪ್ರಸನ್ನ ಅವರು ಪೊಲೀಸ್ ನಡವಳಿ ಮೇಲೆ ಬಹಳ ಒಂದು ನಡೀತಿರುವ ಅವರು ಒಡೆಯೋದು ಮಾಡೋದು ಇದು ಸರಿಯಲ್ಲ ಅನ್ನೋದು ಕೂಡ ಹೈಕೋರ್ಟ್ ಅಲ್ಲಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ನಡೆದಿರುವ ಘಟನೆ ಬಗ್ಗೆ ಸತ್ಯಾಸತ್ಯತೆ ಹೊರಗೆ ತರೋದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನ ಸತ್ಯನ ಹೊರಗೆ ತಂದು ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ನಿಮ್ಮ ನೇತೃತ್ವದಲ್ಲಿ ಏನ್ ಮಾಡ್ತಿದ್ದೀರಾ ಅದನ್ನ ಹೇಳಿ ಸರ್. ಈಗ ನಾವು ಅವರಿಗೆ ಮನವಿ ಮಾಡ್ತಾ ಇದೀವಿ, ಈಗ ನಿಮ್ಮ ಮುಖಾಂತರ ಮನವಿ ಮಾಡ್ತಿದ್ದೀನಿ. ಯಾರಿಗೆ? ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡ್ತಾ ಇದೀವಿ. ಅವ್ರೇನಾದ್ರೂ ಇನ್ನು 1-2 ದಿವಸದಲ್ಲಿ ಆ CCTV ಫುಟೇಜ್ ಅನ್ನ ರಿಲೀಸ್ ಮಾಡದೆ ಅವರು ಸತ್ಯಾಸತ್ಯನ ಹೊರಗೆ ಇಡದೆ ಹೋದ್ರೆ ನಾವು ಈ ವಿಷಯವನ್ನ ಮಾನ್ಯ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಈಸ್ ಎ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್, ಬಹಳ ನ್ಯಾಯಯುತವಾಗಿ ಇರುವ ಒಬ್ಬ ಮನುಷ್ಯರು. ಅವ್ರ ಜೊತೆ ನಾವು ಕೆಲಸ ಮಾಡಿದೀವಿ, ನಮಗೆ ಗೊತ್ತಿದೆ. ಸೊ 1-2 ದಿವಸದಲ್ಲಿ ಆ CCTV ಫುಟೇಜ್ ಅನ್ನು ರಿಲೀಸ್ ಮಾಡದೆ ಸತ್ಯಾಸತ್ಯತೆಯನ್ನು ಹೊರಗೆ ಇಡದೆ ಹೋದಲ್ಲಿ ಅವರಿಗೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿ ಅವ್ರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಿಸ್ತೀವಿ ಅಂತೇಳಿ ನಾವು ನಿರ್ಧಾರ ಮಾಡಿದೀವಿ. ಈ ಕುಟುಂಬಕ್ಕೆ ನೀವು ವೈಯಕ್ತಿಕ ಏನಾದರೂ ಸಹಾಯ ಮಾಡ್ತಾ ಇದ್ದೀರಿ ಸರ್? ವೈಯಕ್ತಿಕವಾಗಿ ಸಹಾಯ ಮಾಡೇ ಮಾಡ್ತೀವಿ. ನಾವು ಸಾರ್ವಜನಿಕ ಜೀವನದಲ್ಲಿದ್ದಾಗ, ಸಾರ್ವಜನಿಕರಿಗೆ ತೊಂದರೆ ಆದಾಗ ನಾವು ಸಹಾಯಕ್ಕೆ ನಿಲ್ತೇ ಹೋದ್ರೆ ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದು ಕೂಡ ವ್ಯರ್ಥ ಆಗುತ್ತೆ.
ನಮ್ ಕೈಲಾದಷ್ಟು ವೈಯಕ್ತಿಕವಾಗಿ ಏನ್ ಸಹಾಯ ಇದೆ ನಾವು ಸಹಾಯ ಮಾಡ್ತೀನಿ. ಅವರಿಬ್ರು ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ ನಾನಿನ್ನು ತಿಳ್ಕೊಂಡಿಲ್ಲ. ಓದ್ತಾರೆ ಅಂತ ಗೊತ್ತಾದ್ರೆ ಅವ್ರು ಯಾವ ಮಟ್ಟಕ್ಕೆ ಓದಕ್ ತಯಾರಿದ್ರು ಕೂಡ ಅವ್ರಿಗೆ ಆ ಮಟ್ಟವರೆಗೆ ಓದ್ಸಕ್ಕೆ ನಂದೆಲ್ಲ ವೈಯಕ್ತಿಕವಾಗಿ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ. ಇಲ್ಲಿ ಏನಾದ್ರೂ ಪೊಲೀಸರನ್ನು ರಕ್ಷಣೆ ಮಾಡಕ್ಕೆ ಸ್ಥಳೀಯ ನಾಯಕರು ಏನಾದ್ರೂ ಕುಮ್ಮಕ್ಕು ಮಾಡ್ತಾ ಇದ್ದಾರ, ಹಿಡಿಸ್ತಾ ಇದ್ದಾರ? ಇಲ್ಲ, ನಾನು ರಾಜಕೀಯವಾಗಿ ಇದ್ರಲ್ಲಿ ನಾನು ಮಾತಾಡಕ್ ಹೋಗುದಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅಮಾನವೀಯ ಕೃತ್ಯ ನಡೆದಿದೆ. ಮನುಷ್ಯರ ಮೇಲೆ ಮನುಷ್ಯತ್ವ ಕಾಪಾಡಬೇಕು ಅನ್ನೋದು ಏನು ನಮ್ಮೆಲ್ಲ ಹಿರಿಯರು ಹೇಳಿದ್ದಾರೆ. ಆ ಮನುಷ್ಯತ್ವವನ್ನು ದಯವಿಟ್ಟು ಪೊಲೀಸ್ ಇಲಾಖೆ ಸತ್ಯಾಸತ್ಯತೆಯನ್ನು ಬಿಟ್ಟಿಡಬೇಕು ಅಂತೇಳಿ ನನ್ನ ಮನವಿ ಮಾಡ್ತೀನಿ. ಅಲ್ಲ ಸರ್, ಈಗ CCTV ಇದು ಮಾಡಕ್ಕೆ ಯಾಕೆ ಈಗ ತಾರದ ಇದು ಮಾಡ್ತಿದ್ದಾರೆ? ಅದೇ ಗೊತ್ತಾಗ್ತಿಲ್ಲ. ಅಲ್ಲ ಸರ್, ಆಗಿರೋದು ಇಲ್ಲಿ ಯಾರನ್ನ ಕಾಯ ಅವಶ್ಯಕತೆ ಇಲ್ಲ, ಪೊಲೀಸರು ಅದು ಮಾಡ್ಲೇಬೇಕಲ್ಲ ಸರ್. ಅದು ಅವಾಗಲೇ ಮಾಡ್ಬೇಕು. ಮೇಲಾಧಿಕಾರಿಗಳು ಏನಾದ್ರು ಯಾರಾದ್ರೂ ಪ್ರಭಾವ ಇದೆಯಾ? ಅದು ಯಾರಾದ್ರೂ ಇವರಿಗೆ ಆದ್ರೂ ಏನಾದ್ರು ಪ್ರಕರಣ COD ಅವರಿಗೆ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಕೊಟ್ಟಿದ್ದಾರೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಪೊಲೀಸ್ ಅಮ್ಮ ಅಂದ್ರು ಹೋಗ್ಲಿಕ್ಕೆ ಮತ್ತೆ ಈಟೆಲ್ಲ ಕಾಮನ್ ಒಂದಿತ್ತು ಬುದ್ಧಿ ತಿಳ್ಕೊಕ ಬಂದ ನನ್ ಗಂಡ ಅಂತ ನಾನು ಸುಮ್ಕಿದ್ದೆ. ನೆಕ್ಸ್ಟ್ ಟೈಮ್ ನನ್ ಗಂಡ ಹೋದ್ರು ಎಲ್ಲಿ ಗೊತ್ತಾ, ಅದು ಮರ ಐತಲ್ಲ ರೆಡ್ ಸೈಡ್, ಅಲ್ಲಿ ಹೋದ ತಕ್ಷಣನೇ ಒಂಥರ ವಾಮಿಟ್ ಮಾಡ್ಕೊಂಡ್ ಟೈಪನು ಮಾಡಿದ್ರು ನಮ್ಮ ಮನೆಯವ್ರು. ಏನೋ ಮತ್ತೆ ತಿಂದಿರಲ್ಲ, ಊಟನೂ ಮಾಡಿ ಕುಡ್ದಿದ್ದಾರೆ, ವಾಮಿಟ್ ಆದ್ರೂ ಆಗ್ಬೋದು. ಸುಮ್ಕೆ ಇದ್ದೆ ನಾನು. ಎಷ್ಟು ಪ್ರೆಸರ್ ಮಾಡಿದ್ದಾರೆ ನನ್ ಗಂಡಗಂದ್ರೆ ಅಷ್ಟು ಕಿರುಕುಳ ಕೊಟ್ಟು ಹೊಡೆದಿದ್ದಾರೆ ಅವರು. ಕರೆಂಟ್ ಆಫ್ ಮಾಡ್ಯಾರ ಅಷ್ಟು. ಅಲ್ಲಿ ಒಂದು ಕರೆಂಟ್ ವ್ಯವಸ್ಥೆ ಇಲ್ಲ. ಮೊನ್ನೆ ಮತ್ತೆ ಅವ್ರು ಅಲ್ಲಿ ಸತ್ತಿದಾರಪ್ಪ ಅಂದ್ರೆ ಅವ್ರ ಬ್ಲಡ್ ಎಲ್ಲ ಐತೆ ಅಂದ್ರೆ ಅಲ್ಲಿ ತನಿಖೆ ನಡೀತೈತೆ ಅಂದ್ರೆ ಅವಾಗ ಕರೆಂಟ್ ಹಾಕಿದ್ದಾರೆ. ಅವಾಗ ಹಾಕ್ಬೇಕಾಗಿತ್ತು ಅವ್ರು ಕರೆಂಟ್ ಮುಚ್ಚಿ ಆಫ್ ಮಾಡಿ ಹಂಗ್ ಹೊಡ್ಬೇಕನ್ನೋದು ಏನಿತ್ತು ಅವ್ರ ಹತ್ರ. ಮೊನ್ನೆ ಅವ್ರಿಗೆ ಅಧಿಕಾರನೇ ಇರಲ್ಲ. ಹೌದು ಸರ್, ನಾನು ಹೊಡಿ ಅಂತಂದ್ ಹೇಳಿದ್ನ ಅವ್ರಿಗೆ. ನಮಗೆ 4 ಮಾತು ಹೇಳಿ ಕಳ್ಸಿ ಸರ್. ಅದು ಯಾವಾಗ ನಮ್ಮ ಮಾಮರು ಅವ್ರ ಮನೆಯವ್ರ ಅಣ್ತಂಬ್ರು ಬಂದಾಗ ಕಳಿಸ್ರಿ. ಈಗ ಅವರು ಡ್ರಿಂಕ್ಸ್ ಮಾಡಿದಾರೆ, ಏನ್ ಹೇಳಿದ್ರು ಅವ್ರು ಕೇಳಕ್ ಪರಿಸ್ಥಿತಿಯಲ್ಲಿ ಇಲ್ಲ. ನನಗೂ ಪ್ರಾಬ್ಲಮ್ ಆಗಿ ನನ್ನ ಮಕ್ಳಿಗೆ ಆಗ್ಬೋದು. ಯಾವ ಟೈಮಲ್ಲಿ ಏನಾಗ್ ಗೊತ್ತಿಲ್ಲ ಅಂದ್ರೆ ಅವ್ರು ಯಾವ್ದಕ್ಕೂ ರೆಸ್ಪಾನ್ಸಿಬಲ್. ಇಂತ ನಿಟ್ಕೊಂಡಾದ್ರೆ ಏನ್ ಮಾಡ್ತಾರೆ ಸರ್? ಕಾನೂನು ಇದು. ಇಂತ ಮೋಸ್ಕರ್ ನಿಟ್ಕೊಂಡಾದ್ರೆ ಏನೈತೆ? ನಾಯಿ ಎದಕ್ ಬೇಕು ಹೇಳ್ರಿ? ಹೆಣ್ಮಕ್ಳು ಎದಕ್ ಹೋಗ್ತಾರೆ? ನನಗೆ ಆರಾಮಿಲ್ಲ ಸರ್, ಆರಾಮಿಲ್ಲ. ನನಗೆ ಶುಗರ್ ಫೋನ್ ನೋಡಕತ್ತೀನಿ. ನಿನ್ ಗಂಡ ಎಲ್ಲದನ್ನ ಮನಿ ಕಳ್ಸಿ ಹೋಗೋಣ. ನಾನು ವಿಡಿಯೋ ಕಾಲ್ ಮಾಡಿದ್ದೀನಿ ಸರ್ 2 ಗಂಟೆಗೆ ಸರ್. ಎದರ ಶಕ್ತಿ ಇಲ್ಲ ನನಗೆ. ವಿಡಿಯೋ ಕಾಲ್ ನಮ್ಮ ಅಪ್ಪಾಜಿ ಮಾಡಿದ್ದೀನಿ. ಹೊರಗೆ ಜಾಸ್ತಿ ಅಂದ್ರೆ ಹೊರಗೆ ಟಾರ್ಚರ್ ಕೊಟ್ಟಿರೋದು ನಮ್ಮ ಮನೆಯಲ್ಲಿ. ಒಳಗೇನು ಕೊಟ್ಟಿಲ್ಲ, ಹೊರಗಡೆನೆ ಕೊಟ್ಟಿದ್ದಾರೆ. ಅದು ಯಾಕೆ ಹೊರಗಡೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಮ್ಮ ಎದುರಿಗೆ ಹೊಡೆದಿಲ್ಲ ಸರ್. ಒಳಗೆ 2 ಸಲ ಹೊಡೆದಿಲ್ಲ, ನಮ್ಮ ಎದುರುಗಡೆ. ಸತ್ಯ ಹೇಳ್ತೀನಿ, ಯಾವ್ದು ಮುಚ್ಚು ಮರ ಇಲ್ಲ. ಹೊರಗಡೆ ಟಾರ್ಚರ್ ಕೊಟ್ಟಿದ್ದಾರಪ್ಪ ಅಂದ್ರೆ ಅವ್ರು ಎದುರೆದ್ರು ಹೊಡೆದ್ರೆ ಅದು ಗೊತ್ತಿಲ್ಲ. ಅದು ನನ್ ಗಂಡಿಗೆ ಗೊತ್ತು, ಅವ್ರು ಹೊಡೆದ ನನಗೆ ಗೊತ್ತು. ನಾನು ಹೊರಗಡೆ ಇಟ್ಟಿದ್ದಾರೆ ಗೇಟ್ ಹೊರಗೆ. ನೀನ್ ಹೋಗು, ನಾನ್ ಯಾಕೆ ಹೋಗ್ಲಿ ಅಂತ ನಾನು ಹೋಗಲ್ಲ ಸರ್. ನೀವು ಹೇಳ್ರಿ, ಬುದ್ಧಿವಾದ ಹೇಳ್ರಿ, ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆ ನಮ್ಮ ಮಾವನವರು ಅವ್ರ ಅಣ್ಣವ್ರ ಕರೆ ಕಳ್ಸಿ ಅದೇನ್ ತೀರ್ಮಾನ ನಾವು ಮಾಡ್ಕೊಂತೀವಿ ಮನೆಗೆ. ಈಗ ಸೇಫ್ಟಿ ಇಟ್ಕೊಳ್ರಿ ನೀವು. ಸ್ಟೇಷನ್ ಅಲ್ಲಿ ಸೇಫ್ಟಿ. ನಿಮ್ಮನ್ನ ಸ್ಟೇಷನ್ ಇಂದ ಹೊರ ಹಾಕಿ ದೌರ್ಜನ್ಯ ನಡೆಸಿದ್ದಾರೆ. ನೀನ್ ಹೊರಗೆ ಹೋಗಮ್ಮ ಅಂದ್ರು. ನಾನು ಮತ್ತೆ ಓದಿ ಸರ್, ಮತ್ತೆ ಬಿಡು, ಮತ್ತೆ 4 ಮಾತು ಬುದ್ಧಿ ಮಾತು ಹೇಳ್ಬೋದು ನನ್ ಗಂಡಿಗೆ. ಇವ್ರು ಈ ತರ ಕೊಲೆ ಮಾಡ್ತಾರೆ ಅಂದ್ರೆ ನಾನು ಕೇಳ್ತಿದ್ದಿಲ್ಲ. ನನ್ ಗಂಡನ ಕರ್ಕೊಂಡ್ ಬಂದ್ಬಿಡ್ತಿದ್ದೆ. ಅವ್ನ್ ಕುಡಿಲಿ ಏನೇ ಮಾಡ್ಲಿ, ನನ್ ಗಂಡ ನನಗೆ ಬೇಕಂತ ನಾನು ಕರ್ಕೊಂಡ್ ಬಂದ್. ಈ ತರ ಕಿರುಕುಳ ಕೊಟ್ಟು ಸಾಯಿಸ್ತಾರೆ ಅಂದಿದ್ರೆ ನಾನು 5 ನಿಮಿಷ ಸ್ಟೇಷನ್ ಹತ್ರ ಹೋಗ್ತಿದ್ದಿಲ್ಲ. ಎಷ್ಟು ವರ್ಷ ಆಯ್ತಮ್ಮ ಮದ್ವೆ ಆಗಿ? ಆಮೇಲೆ 12 ವರ್ಷ ಸರ್. 1 ಹೆಣ್ ಪಾಪು 1 ಗಂಡ್ ಪಾಪು. ಸರ್ ಏನ್ ಮಾಡ್ತಾ ಇದ್ರು ಅವರು? ನೀವೇನು? ಅವ್ರು ಬೆಲ್ದರ್ ಕೆಲಸ ಮಾಡ್ತಾರೆ ಸರ್. ನಾನು ಇದು ಒಂದು ಶಾಪ್ ಮಾಡ್ಕೊಂಡಿದ್ದೀನಿ ಸರ್, ಇದು ಬಿಡಿ ಶಾಪ್. ಅದನ್ನೇ ನಾನು ನಡ್ಕೊಂತ ಹೋಗ್ತಿದ್ವಿ. ನಮ್ ಸಂಸಾರಕ್ಕೆ ಯಾವ್ದೇ ತರ ಕಲಂಕ ಬಂದಿಲ್ಲ, ಯಾವ್ದಿಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ಜನ 16 ಹೇಳಿದ್ರು ನಾನ್ ಕೇಳಲ್ಲ. ನನ್ ಮನಸ್ಥಿತಿ, ನನ್ ಗಂಡ, ನಾನು ಏನನ್ನ ನಮಗ್ ಗೊತ್ತು. ಯಾರು ಹೇಳಿದ್ರು ನಾನ್ ಕೇಳಲ್ಲ. ಈಗ ಪೊಲೀಸರು ಇಷ್ಟೆಲ್ಲ ಮಾಡಿದಾರಲ್ಲಮ್ಮ, ಇದಕ್ಕೆ ಏನ್ ಕಾನೂನು ಕ್ರಮ ಆಗ್ಬೇಕಂತ ಅಂದ್ರೆ ಅವ್ರು ಸಸ್ಪೆಂಡ್ ಆಗ್ಬೇಕು? ಸಸ್ಪೆಂಡ್ ಪ್ರಶ್ನೆನೇ ಇಲ್ಲ ಸರ್. ಅವನಿಗೆ ಗಲ್ ಶಿಕ್ಷಣ ಬರ್ಬೇಕು. ಯಾಕಂದ್ರೆ ನನ್ ಗಂಡನ ಅಲ್ಲ ಅಂತ ಸಹಾಯ ಪಡೆದಿದ್ದೆ. ನನ್ ಗಂಡ ಕೂಲಿ ಕಾರ್ಮಿಕಂತ ಪರಿಸ್ಥಿತಿ ಬಂದದ್ರೆ ನನ್ಗೆ ಈಗ ಬಂದತ್ತೆ. ನಾಳೆ ಇನ್ನೊಂದ್ ಹೆಣ್ಣಿಗೆ ಬರ್ಬಾರ್ದಿದ್ದು. ಈಗ ನನಗ್ ಬಂದತ್ತೆ, ನಾಳೆ ಇನ್ನೊಂದ್ ಹೆಣ್ಣು ನನಗ್ ಸಹಕಾರ ಬೇಕಂದ್ರು ಈ ತರ ಘಟನೆಗಳು ಮುಂದೆ ನಡಿಬಾರ್ದು ಅಂತ ಪೊಲೀಸ್ನವ್ರು ಇರ್ಲೇಬಾರ್ದು ಅಂತ ಪೊಲೀಸ್ನವ್ರು ಇರೋದೇ ಬೇಡ. ಅಲ್ಲಮ್ಮ, SP ಅವರು ಆಸ್ಪತ್ರೆ ಸತ್ತ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಸರ್, ಅವ್ರು ಹೇಳ್ತಾರೆ ಹೊಡೆದೇ ಇಲ್ಲ ಅಂತಾರೆ. ಹಂಗಂದ್ರೆ ಹೊಡೆದೇ ಇಲ್ಲ, ನಾನು ಮುಟ್ಟೆ ಇಲ್ಲ, ಎಲ್ಲ ಸುಳ್ಳು ಘಟನೆ. ಈಗ ನೋಡ್ರಿ, ನನ್ ಗಂಡಿಗೆ ಯಾವ್ದೇ ತರ ಪೀಡ್ಸಿಲ್ಲ, ಯಾವ್ದಿಲ್ಲ. ಅವ್ನ್ ಹೆಂಗಿದೆ ನನ್ ಗಂಡನ ನನಗ್ ಗೊತ್ತು. ಯಾವ ರೋಗನಿಲ್ಲ, ಅಷ್ಟು ಚೆನ್ನಾಗಿದೆ ನಮ್ಮ ಮನೆಯವರು. ಬೇಕಾದ್ರೆ CC ಕ್ಯಾಮ್ರಾ ಇಲ್ಲಿ ಜಾಕಿ ಹೋಟೆಲ್ ಹತ್ರ ಚೆಕ್ ಮಾಡ್ರಿ. ಈರ ಬಂದಂಗ್ ಬರ್ತಾನೆ ನನ್ ಗಂಡ ಅಂತ ಹೆಂಗ್ ಪೀಡ್ಸ್ ಬರುತ್ತೆ?
ಹೆಂಗ್ ಬರ್ತೆ ಪೀಡ್ಸು ಯಾರು ಸುಮ್ಕೆ ಸುಳ್ಳು ಬರಿಸ್ತೀರಾ ನೀವು ಜ್ವರ ಬಂದ್ರು ಆ? ಇವತ್ತಿಗೆ ಅದನ್ನ ಹೋಗ್ಲಂತ ನಮ್ಮ ಮೇಲೆ ಅಫೇರ್ ಕಂಪ್ಲೇಂಟ್ ಕೊಡ್ತಾರೆ. ಯಾಕೆ ಈ ತರ ಸುಳ್ಳು ವ್ಯವಹಾರಗಳು ಮಾಡ್ಬೇಕಂತ? ಇಲ್ಲಿ ಚೆನ್ನಾಗಿರೋ ಗಂಡ ಇದ್ದೀನಿ ಅದು ಈ ತರ ಇರೋದಿದು. ಈಗ ಏನು ಕೊಲೆ ಘಟನೆ ಮರೆಮಾಚಲು ಬೇರೆ ಬೇರೆ ಮುಚ್ಚಾಕೋ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಸರ್ ನಾನೇನು ಎಂತು ಅನ್ನೋದು ಕಷ್ಟಪಟ್ಟಿದ್ರೆ ನನಗ್ ಗೊತ್ತು. ನನ್ ಗಂಡ ಮಾಡೇನೆ ತಪ್ಪು ಮಾಡೋ ಸಹಜ ಮನುಷ್ಯ ಆದ್ಮೇಲೆ ನಾನು ಮಾಡ್ಬೋದು ಅವ್ರು ಮಾಡ್ಬೋದು. ಸಹಿಸ್ಕೊಂಡ್ ಹೋಗೋದು ಒಂದ್ ಒಳ್ಳೆ ಮನುಷ್ಯತ್ವ ಹೌದಾ? ತಪ್ಪು ಮಾಡೋದು ನಾವು ಮಾಡ್ತೀವಿ ನೀವು ಮಾಡ್ತೀರಾ, ಅದ್ ತಿದ್ಕೊಂಡ್ ನೋಡೋದು ಮನುಷ್ಯತ್ವ. ಮಾಡಿದಾರೆ ನನ್ ಗಂಡ ಬಿಟ್ಟು ನಾನ್ ಕೊಟ್ಟಿಲ್ಲ. ಅವ್ನ್ ಎಷ್ಟು ಸಾಲನೆ ಮಾಡ್ಲಿ ಸೂಲನೆ ಮಾಡ್ಲಿ ಕುಡಿಲಿ ಇರ್ಲಿ ನನ್ ಗಂಡ ನನಗ್ ಬೇಕಂತ ನಾನು ಜೀವನ ಮಾಡ್ಕೊಂಡ್ ತಿಂದವಳು. ಇನ್ನೊಬ್ರ ಹತ್ರ ಅವ್ರು ಸತ್ಯ ಅಂತ ನಾನು ಜೀವನ ಮಾಡಿಲ್ಲ. ಅಲ್ಲಮ್ಮ ನನಗೆ ನೋಡಿ ಸರ್ ನ್ಯಾಯ ಬೇಕು. ನನ್ ಗಂಡನ ಕೊಲೆ ಮಾಡಿದ್ರೆ ನನ್ ಗಲ್ ಶಿಕ್ಷೆ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನಾನ್ ಧರಣಿ ಕೂಟ ಹತ್ರ ಆಗ್ಲಿ ನನ್ ಗಂಡ ಯಾವ ಸತ್ತನ ಅವ್ನು ನಂಗೆ ಸಾಯ್ಬೇಕು. ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಅದರಿಂದ ಸ್ಥಳೀಯವಾಗಿರ್ತಕ್ಕಂತಹ ಮಲ್ಲೇಶ್ ದೊಡ್ಡಮನಿಯವರು ಇದನ್ನೇನಾದ್ರೂ ತನಿಖೆ ಮಾಡಿದ್ರೆ ನಿಜಕ್ಕೂ ಕೂಡ ತನಿಖೆಯಲ್ಲಿ ಯಾವುದೂ ಕೂಡ ಸತ್ಯ ಹೊರ ಬರಲ್ಲ. ಯಾರು ಸರ್ ಅವರು? ಡಿವೈಎಸ್ಪಿ ಕೂಡ್ಲಿಕ್ಕೆ ಇದು ಉನ್ನತ ಅಧಿಕಾರಿಗಳಾಗಿರ್ಬೇಕು ಅಥವಾ ಸಿಒಡಿ ಆಗಿರ್ಬೇಕು. ಅಂತ ಅಧಿಕಾರಿಗಳಿಂದ ನಿಷ್ಪಕ್ಷಪಾತ ತನಿಖೆ ಆದ್ರೆ ಸತ್ತಂತ ಕುಟುಂಬಕ್ಕೂ ಕೂಡ ಸರ್ಕಾರ ಇದು ಕೂಡಲೇ ಪರಿಹಾರ ಘೋಷಣೆ ಮಾಡಬೇಕು. ಮಾನ್ಯ ಗೃಹ ಮಂತ್ರಿಗಳು ಕೂಡಲೇ ಸಾಂತ್ವನ ಹೇಳೋದಕ್ಕೆ ತನ್ನ ಹೆಂಡತಿಯ ಮನೆಗೂ ಕೂಡ ಧಾವಿಸಬೇಕು. ಇದು ಕರ್ನಾಟಕ ಮುಸ್ಲಿಂ ಸಂಘ, ಇಡೀ ರಾಜ್ಯದ ಮುಸ್ಲಿಂ ಸಮಾಜ ಇವತ್ತು ಇದನ್ನ ಕ್ಷಣ ಕ್ಷಣನೂ ಕೂಡ ಇವತ್ತು ಪರೀಕ್ಷೆ ಮಾಡತಕ್ಕಂಥ ಒಂದು ಪ್ರಸಂಗ ಇದೆ. ಯಾಕಂದ್ರೆ ಇದು ಸಮಾಜಕ್ಕಾಗಿರ್ತಕ್ಕಂಥ ಒಂದು ಆಘಾತ. ಸಮಾಜದ ವ್ಯಕ್ತಿಯನ್ನು ಒಬ್ಬ ಪೊಲೀಸ್ ಠಾಣೆಗೆ ನೆರವು ಕೇಳೋಕೆ ಬಂದಿರತಕ್ಕಂಥ ಒಂದು ಕೊಲೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದೆ. ಈ ಪ್ರಕರಣನ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ. ಇದನ್ನ ನಾವು ಇದೇನಾದ್ರೂ ನಿಷ್ಪಕ್ಷಪಾತ ತನಿಖೆ ಮಾಡೋದಕ್ಕೆ ಮುಂದಾದ್ರೆ ಇಡೀ ರಾಜ್ಯಾದ್ಯಂತ ಇಡೀ ಸಮಾಜ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡಿ ಆ ಒಂದು ಕುಟುಂಬಕ್ಕೆ ಪರಿಹಾರ ಕೊಡಿಸೋದಕ್ಕೆ ನಾವೆಲ್ಲರೂ ಕೂಡ ಕೂಗಿ ನಮ್ಮ ಸರ್ಕಾರಕ್ಕೆ ಹೋಗೋವರೆಗೂ ಕೂಡ ನಾವು ಬಿಡಲ್ಲ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ